ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಎರಡನೇ ಸಂಬಂಧ ಬೆಳೆಸಬೇಕು ಅಂತ ಲಾವ್ಯ ಅವರು ಒಂದು ಮಾಹಿತಿನ ಕಳಿಸಿದ್ರು. ನಿನ್ನೆ ಬೆಳಗ್ಗೆ ಕಳಿಸಿದ್ರು ಸ್ನೇಹಿತರೆ 9:30ಗೆ. ಆ್ಯಂಡ್ ನೀವು ಕೂಡ ಒಂದು ಒಳ್ಳೆಯ ಹುಡುಗಿ ಜೊತೆ ಸಂಬಂಧ ಬೆಳೆಸಬೇಕಾ, ಇಲ್ಲ ಅಂದರೆ ಆಂಟಿ ಜೊತೆ ಒಂದು ಕಾಂಟ್ಯಾಕ್ಟಲ್ಲಿ ಇರಬೇಕಾ, ನಿಮ್ಮ ಫೋಟೋ ಸಮೇತ ನಿಮ್ಮ ಬಯೋಡಾಟಾನ ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. ನಿಮಗೆ ಇಷ್ಟ ಆಗುವಂಥ ವರನ ನಾವು ಹುಡುಕಿ ಕೊಡ್ತೇವೆ. ಸೊ ಇವತ್ತು ನಮಗೆ ಲಾವ್ಯ, ವಯಸ್ಸು 31 ವರ್ಷ, ಜೀವನದಲ್ಲಿ ತುಂಬ ಒಂಟಿತನ ಅನುಭವಿಸ್ತಾ ಇದ್ದೇನೆ. ಗಂಡ ಇದ್ದರೂ ಇಲ್ಲದಂಗೆ ಆಗಿದೆ. ಬೇರೆ ಸಂಬಂಧಕ್ಕೆ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದೇನೆ. ನೋಡೋದಕ್ಕೆ ದಪ್ಪ ಇದ್ದೇನೆ ಆ್ಯಂಡ್ ದುಂಡದಾಗಿರ್ತಕ್ಕಂಥ ಮೈಕಟ್ಟು ಹೊಂದಿದ್ದೇನೆ. ನಾನು ದಿನಾಲೂ ಮನೇಲಿ ಇದ್ದಾಗ ಸೀರೆ ಬಿಟ್ಬಿಟ್ಟು ಬೇರೆ ಏನೂ ಉಟ್ಕೊಳ್ಳಲ್ಲ. ಜೊತೆಗೆ ತುಂಬ ಅಂದರೆ ತುಂಬ ಯೋಗಾಸನ, ಜೊತೆಗೆ ಊಟ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಊಟ ಮಾಡಲಿ ಬಿಡಿ, ಏನಕ್ಕೆ ಮಾಡಬಾರ್ದು, ವಿಚಾರಕ್ಕೆ ಬರೋಣ ಬನ್ನಿ. ಸೊ ವಿಚಾರ ಅಂದರೆ ಇಷ್ಟೇ. 2010ರಲ್ಲಿ ಅಥವಾ 2012ರಲ್ಲೇನೋ ಇವ್ರಿಗೆ ವಿವಾಹ ಆಗಿರುತ್ತೆ. ಗಂಡ ಕೂಡ ಚೆನ್ನಾಗಿ ಇರ್ತಾರೆ. ಕೆಲವೊಂದಿಷ್ಟು ವೈಯಕ್ತಿಕ ಪ್ರಾಬ್ಲಮ್ಮು, ಇವರ ಒಂದು ಮ್ಯಾರೇಜ್ ಆಗಿರೋದು ಇವರ ಸಂಬಂಧಿಕರದಲ್ಲೇ ಆದರೆ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವಾ. ಸೊ ಪ್ರಾಬ್ಲಮ್ ಏನು ಅಂತ ಮುಂದೆ ಹೇಳ್ತೀನಿ ಬನ್ನಿ. ಜಾಸ್ತಿ ಎತ್ತರ ಇದ್ದಾರಂತೆ ಆ್ಯಂಡ್ ಒಂದು ಕಾರು, ಜೊತೆಗೆ ಸ್ವಲ್ಪ ಆಸ್ತಿ ಕೂಡ ಹೊಂದಿರತಕ್ಕಂಥದ್ದು ಲಾವ್ಯ ಅವರ ಹೆಚ್ಚಿನ ಮಾಹಿತಿ. ಫೋಟೋ ನೋಡಿದ್ರಾ? ಬನ್ನಿ ಈ ಕಡೆ. ಸ್ನೇಹಿತರೆ, ನನ್ನ ಒಂದು ಜೊತೆಗೆ ಮೋಸ ಮಾಡದೇ ಇರತಕ್ಕಂತಹ ಹುಡುಗ ಬೇಕು. ಯಾಕೆ ಬೇಕು ಅಂದರೆ, ವೈಯಕ್ತಿಕವಾಗಿ ಗಂಡನಿಗೂ ನನಗೂ ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿದೆ. ನನ್ನ ಸಂಬಂಧಿಕರದಲ್ಲಿ ನಮ್ಮ ಮಾಮನವರಿಗೆ ನಾನು ಮದುವೆ ಆಗಿರೋದು. ಅವರ ಕೆಲವೊಂದಿಷ್ಟು ಕರಾಳ ಮುಖ ನಾನು ನೋಡಿದ್ದೇನೆ. ಹಾಗಾಗಿಯೇ ನನ್ನ ಒಂದು ಕರಾಳ ಮುಖ ಅವರು ಕೂಡ ನೋಡಬೇಕು ಅಂತ ನಾನು ಒಂದು ಒಳ್ಳೆಯ ಹುಡುಗನ ಜೊತೆ ಸಂಬಂಧ ಬೆಳೆಸೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೇನೆ. ಅಂದ್ಕೊಂಡು ನೀವು ಪ್ರಸ್ತುತ ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ನಾನು ಒಳ್ಳೆಯ ರೀತಿಯಲ್ಲೇ ಮಾಡ್ಕೊಂಡಿದ್ದೇನೆ ಅಂತ ಹೇಳಿರೋದು. ನನಗೆ ಮೋಸ ಮಾಡದ ಅಂತಹ ಒಬ್ಬ ಒಳ್ಳೆಯ ಹುಡುಗ ಇರಬೇಕು. ನನ್ನ ಒಂದು ಗಂಡ ಬೇರೆ ಹೆಣ್ಣಿನ ಹಿಂದೆ ಹೋಗಿ ಮೋಸ ಮಾಡ್ತಿದ್ದಾರೆ. ಅವರು ಕೊಡದ ಸುಖವನ್ನು ನೀವು ನನಗೆ ಕೊಡಬೇಕು. ದುಡ್ಡು, ಜೊತೆಗೆ ನನ್ನ ಒಂದು ಜೊತೆ ಇರೋದಕ್ಕೆ ಸಂಬಳ ಕೂಡ ಕೊಡ್ತೇನೆ, ಕಾರು ಕೊಡ್ತೇನೆ, ಬೈಕ್ ಕೊಡ್ತೇನೆ. ನೀವು ಹೆಂಗೆ ಬೇಕು ಆ ರೀತಿ ಎಂಜಾಯ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಅವ್ರಿಗೆ ನಾನು ಉರಿಸ್ಬೇಕು. ನನ್ನ ಗಂಡ ಏನು ಮಾಡ್ತಿದ್ದಾನೆ ಅದರ ಡಬಲ್ ನಾನು ಮಾಡಿಬಿಟ್ಟು ನಿನಗಿಂತ 10 ಪಟ್ಟು ಜಾಸ್ತಿನೇ ಇದ್ದೀನಿ ನಾನು ಅಂತಂದ್ಬಿಟ್ಟು ಅವರಿಗೆ ಉರಿಸ್ಬೇಕು. ಆ ರೀತಿಯಲ್ಲಿ ಇವರು ತಯಾರಿ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ನೋಡ್ಕೊಳ್ಳಿ, ಅವರು ಕಳಿಸ್ತಕ್ಕಂಥ ಕಾರು, ಒಂದು ಕಾರು ಕೊಡ್ತೇನೆ, ಬೈಕ್ ಕೊಡ್ತೇನೆ ಅಂದರೆ ಸ್ವಂತಕ್ಕೆ ನಿಮಗೆ ಕೊಡಲ್ಲ, ಓಡಾಡೋದಕ್ಕೆ, ಜೊತೆಗೆ ಸುತ್ತಾಡೋದಕ್ಕೆ. ನಿಮ್ಗೆ ಏನಾದರೂ ಅವ್ರ ಜೊತೆ ಮಲ್ಕೊಂಡು ಬೋರ್ ಆಯಿತು ಅಂದರೆ ಇಬ್ಬರು ಕೂಡ ಈ ಒಂದು ಕಾರ್ನಲ್ಲಿ ಲಾಂಗ್ ಡ್ರೈವ್ ಹೋಗ್ಬೋದು. ಜೊತೆಗೆ ಈಗ ಒಂದು ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಗೋವಾ ಕಡೆ ಇಲ್ಲಾಂದರೆ ಕಾರವಾರದ ಕಡೆ ಇಬ್ಬರು ಕೂಡ ಟೂರ್ ಮಾಡ್ಬೋದು. ಯಾರೂ ಕೂಡ ಅಭ್ಯಂತರ ಇಲ್ಲ, ಏನೂ ಕೂಡ ಪ್ರಾಬ್ಲಮ್ ಕೂಡ ಆಗಲ್ಲ. ಆ್ಯಂಡ್ ಬೈಕ್ ಕೊಟ್ಟರು ಅಂತಂದರೆ ಮಳೆಗಾಲದಲ್ಲಿ ಬೈಕಲ್ಲಿ ಹೋಗೋದು ಇನ್ನೂ ಕೂಡ ಸೂಪರು, ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದರಲ್ಲೂ ಕೂಡ ವಿತ್ ರೈನ್ ಜೊತೆ ಮಳೆ ಬೀಳ್ತಕ್ಕಂತಹ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ಬೋದು. ನೀವು ತುಂಬ ದೂರದಲ್ಲಿರ್ತಕ್ಕಂಥ ವ್ಯಕ್ತಿ ಆಗಿದ್ದರೆ ಅವ್ರಿಗೆ ನೀವು ತುಂಬ ಅಂದರೆ ತುಂಬ ಹಚ್ಕೊಂಡಿದ್ದೀರಾ, ತುಂಬ ಕೇರ್ ಮಾಡಿದ್ದೀರಾ, ಅವ್ರು ನಿಮ್ಗೆ ಬಿಟ್ಟು ಇರಲ್ಲ ಅಂತಲೇ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಒಂದು ಮಾತು, ಪ್ರಸ್ತುತ ಅವರು ನಿಮಗೆ ಮನೆಗೆ ಕರೆದು 2-3 ತಿಂಗಳು ನನ್ನ ಜೊತೆಯಲ್ಲೇ ಇರು, ನೀನು ಬೇಕಿದ್ರೆ ತಿಂಗಳಿಗೆ 10,000 to 20,000 ರೂಪಾಯಿ ದುಡ್ಡು ಕೊಡ್ತೇನೆ, ಬಟ್ ನನ್ನ ಗಂಡನಿಗೆ ಗೊತ್ತಾಗದ ರೀತಿಯಲ್ಲಿ ನನಗೆ ಇನ್ನೊಂದು ಪ್ಲಾಟ್ ತೊಗೊಂಡು ಮನೆ ಕಟ್ಟಿಸಿದ್ದೇನೆ, ಆ ಒಂದು ಮನೆಯಲ್ಲಿ ಬಾಡಿಗೆಯಲ್ಲಿ ಇರಿ ಅಂತ ಹೇಳಿದ್ದಾರೆ. ದುಡ್ಡು ಕೊಟ್ಬಿಟ್ಟು ನನ್ನ ಜೊತೆ ಇರಿ ಅಂತ ಯಾರು ಹೇಳಲ್ಲ. ಇವ್ರು ಇರಿ ಅಂತ ಹೇಳಿರೋದೇನಕ್ಕೆ ಅಂದರೆ, ಅವರ ಗಂಡ ಮಾಡಿರ್ತಕ್ಕಂಥ ಹೆಣ್ಣಿನ ಸಹವಾಸ ದೋಷ ಬಿಡಿಸ್ಬೇಕು. ನಾನು ಕೂಡ ಒಂದು ಗಂಡಿನ ಜೊತೆ ಸಂಬಂಧ ಬೆಳೆಸಿದ್ದೀನಿ ಅಂತ ಅವ್ರಿಗೂ ಕೂಡ ಅರ್ಥ ಆಗಬೇಕು. ಆ್ಯಂಡ್ ನಿಮ್ಮನ್ನು ನಾನು ಆಸೆ ನಿರಾಸೆ ಮಾಡಲ್ಲ. ಒಂದು ವಾರಕ್ಕೆ 2 ಸಲ 3 ಸಲ ರೂಮ್ಗೂ ಕೂಡ ಕರ್ಕೊಂಡು ಬರ್ತೀನಿ. ನಿಮ್ಮ ಜೊತೆ ಒಳ್ಳೆಯ ರೀತಿಯಲ್ಲಿ ರೊಮ್ಯಾನ್ಸ್ ಕೂಡ ಮಾಡ್ತೇನೆ. ಸೊ ಹಾಗೆ ಬಂದುಬಿಟ್ಟು ಹಾಗೆ ಕಳಿಸಲ್ಲ ನಾನು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಆ ರೀತಿಯಲ್ಲಿ ಎಲ್ಲನೂ ಕೂಡ ನಿಮಗೆ ಕೋಆಪ್ರೇಟ್ ಮಾಡ್ತಾರೆ ಅಂತ ಕೂಡ ಹೇಳಿರೋದು. ಸೊ ನೀವು ಇದನ್ನು ಮಧ್ಯ ನನ್ನ ಗಂಡ ಬಿಡು ಅಂತಂದಾಗ ಬಿಡಬೇಕು ಆ್ಯಂಡ್ ಕಂಟಿನ್ಯೂಸ್ ಆಗಿ ಮಾಡೋದಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು. ಈ ಪಾಯಿಂಟ್ಗಳಲ್ಲೆಲ್ಲನೂ ಕೂಡ ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಆಯಿತು, ಅವ್ರು ಹೇಳ್ದಾಗೆ ಆಗಲಿ, ಅದೇ ರೀತಿಯಲ್ಲಿ ಇರ್ತೀನಿ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಸರಿ ಆಯಿತು ಮೇಡಮ್, ನಿಮ್ಮ ನಂಬರ್ ಸಿಗ್ಬೋದಾ, ನಾನು ನಿಮಗೆ ಇಷ್ಟ ಆಗಿದ್ದೇನಾ ಅಂತ ಒಂದೇ ಒಂದು ಕಮೆಂಟ್ ಹಾಕಿ. ಎಲ್ಲ ಕಮೆಂಟನ್ನು ಚೆಕ್ ಮಾಡಿ ಖುದ್ದಾಗಿ ಒಬ್ಬ ವ್ಯಕ್ತಿಗೆ ಅವರೇ ರಿಪ್ಲೈ ಕೊಡ್ತಾರೆ ಅಂತ ಹೇಳ್ತಾ, ಸ್ನೇಹಿತರೆ, ಇದು ಕಾರಿನಲ್ಲಿರ್ತಕ್ಕಂಥ ಸಿಸ್ಟಮು, ಸ್ಟೇರಿಂಗು, AC ಇದೆ ಅಂತೆ. ಗಾಳಿಯಲ್ಲಿ ಕೂಡ ಧೂಳು ಅಂತ ಬಂದರೆ ಹೋಗೋಕ್ಕೆ ಬೇಡ ಅಂತಂದ್ಬಿಟ್ಟು AC ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಇದರ ಒಂದು ಮೈಲೇಜಿಂಗ್ ಬಂದುಬಿಟ್ಟು 32 ಮೈಲೇಜಿಂಗ್ ಇದೆ. CC ಬಂದುಬಿಟ್ಟು 1882 ಅಲ್ಲಿ CC ಇರ್ತಕ್ಕಂಥದ್ದು. ಆ್ಯಂಡ್ ಇದರಲ್ಲಿ ಏರ್ ಬ್ಯಾಗ್, AC,
ಆ್ಯಂಡ್ ಆಟೋಮೆಟಿಕ್ಲಿ ಫ್ಲವರ್ ಫ್ಲೈಯಿಂಗ್ ಇದೆ ಇರ್ತಕ್ಕಂಥದ್ದು ಅಂತ ಹೇಳಿರೋದು. ಎಕ್ಸೆಟ್ರಾ ಇದೆ, ಬಟ್ ಅದ್ರ ಬಗ್ಗೆ ನಮಗೆ ಟೆನ್ಷನ್ ಬೇಡ. ಅವ್ರು ಹೇಳಿರೋದ್ರ ಬಗ್ಗೆ ಟೆನ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ನಮಸ್ತೆ, ಬಾಯ್.